ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಾವು ಮಾಡೋ ಕಂತ್ರಿ ಕೆಲಸಗಳು ಒಂದೊಂದು ಸಲ ನಮಗೆ ಬ್ಯಾಕ್ ಫೈರ್ ಆಗ್ತವೆ. ಅಂಥದ್ದೊಂದು ಉದಾಹರಣೆ ನರೇಂದ್ರ ಮೋದಿ ಅವರ ವಿಡಿಯೋ ವಿಚಾರವಾಗಿ ಬಿಜೆಪಿಗೇನೆ ಆಗಿದೆ. ಏನ್ ಮಾಡಿದ್ರು ಬಿಜೆಪಿಯವರು ಅಂದ್ರೆ, ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೆ ಒಂದು ನೋಟಿಸ್ ಅನ್ನ ಕಳಿಸಿದ್ರು, ಮೋದಿಯ ವಿರುದ್ಧ ಬಂದಿರುವಂತಹ ವಿಡಿಯೋಗಳನ್ನ ತೆಗೀರಿ ಅಂತ. ಆ ಮೆಟಾ ಅನ್ನುವಂಥದ್ದು ಎ ಐ ಮೇಲೆ ಬೇಸ್ಡ್ ಅಲ್ವಾ? ಈಗೆಲ್ಲ ಎ ಐ ಏನೆ. ಎ ಐ ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದೆ. ಯಾವುದು ಸಮಾಜಕ್ಕೆ ಒಳ್ಳೇದಲ್ವೋ ಅದನ್ನ ತೆಗಿಬೇಕು ಅನ್ನುವ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನರೇಂದ್ರ ಮೋದಿ ವಿಡಿಯೋನೇ ಡಿಲೀಟ್ ಮಾಡಿಬಿಡ್ತು. ಅದು ಡಿಲೀಟ್ ಆಗಿದ್ದೇ ತಡ. ಬಿಜೆಪಿ ಪ್ರೈಮ್ ಮಿನಿಸ್ಟರ್ ಆಫೀಸು, ಬಿಜೆಪಿ ಐ ಟಿ ಸೆಲ್ಲು ಎಲ್ಲರೂ ಲಬೋ 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 ಅಂತ ಬಾಯಿ ಬಡ್ಕೊಂಡು ಮೆಟಾಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು, ವಾರ್ನಿಂಗ್ ಕೊಟ್ಟು, ಅವರಿಗೆ ಬೆದರಿಕೆ ಹಾಕಿ ಹೇಗೋ ಮಾಡಿ ಆ ವಿಡಿಯೋ ವಾಪಸ್ ಬರಂಗ್ ಮಾಡ್ಕೊಂಡಿದ್ದಾರೆ. ಸೊ ಏನಿದು ಘಟನೆ? ನರೇಂದ್ರ ಮೋದಿ ಅವರ ಯಾವ ವಿಡಿಯೋನ ಮೆಟಾ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇರೆಂಟ್ ಕಂಪನಿ ಅದು ಡಿಲೀಟ್ ಮಾಡಿದ್ದು, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಜಂತರ್ ಮಂತರ್ ಹೋರಾಟ ನಡೀತಲ್ಲ ಈ ದೇಶದಲ್ಲಿ. ಪೇಪರ್ ಲೀಕ್ ಆಯಿತು, ನೀಟ್ ಪೇಪರ್ ಲೀಕ್ ಆಯಿತು, ಬೇರೆ ಪೇಪರ್ಗಳು ಲೀಕ್ ಆಯಿತು. ಅದರಿಂದ ಸಾಕಷ್ಟು ನೀಟ್ ಆಕಾಂಕ್ಷಿಗಳು ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ್ರಲ್ಲ. ಆ ಮಕ್ಕಳು ಸಾಯ್ತಿರ್ಬೇಕಾದ್ರೆ ನರೇಂದ್ರ ಮೋದಿ ಸಾಹೇಬರು ಫಾರಿನ್ಗೆ ಹೋಗಿ ಇಟಲಿ ಪ್ರೈಮ್ ಮಿನಿಸ್ಟರ್ ಆಂಟಿಗೆ ಚಾಕ್ಲೇಟ್ಗಳು ಹಂಚ್ತಾ ಇದ್ರಲ್ಲ. ಇದನ್ನೆಲ್ಲ ವಿರೋಧಿಸಿ, ಆ ನೀಟ್ ಮಕ್ಕಳ ಸಾವನ್ನು ವಿರೋಧಿಸಿ, ಆ ಪೇಪರ್ ಲೀಕ್ ಅನ್ನು ವಿರೋಧಿಸಿ ಜಂತರ್ ಮಂತರ್ನಲ್ಲಿ ಹೋರಾಟ ನಡೆದಿದ್ದು ನಿಮಗೆ ಗೊತ್ತಿದೆ. ಆ ಹೋರಾಟ ಜನ್ಜಿ ಕಡೆಯಿಂದ ಪರಿಣಾಮಕಾರಿಯಾಗಿ ನಡೆದು ಸ್ವತಃ ನರೇಂದ್ರ ಮೋದಿ ಶರಣಾಗಿ ಈ ಗವರ್ನಮೆಂಟ್ ಮಂಡಿಯೂರಿ ಮಂತ್ರಿಯನ್ನ ರಾಜೀನಾಮೆ ಕೊಡೋ ಹಾಗೆ ಮಾಡಿದ್ರು. ಸೊ ಆ ರಾಜೀನಾಮೆ ಕೊಡೋದಕ್ಕೆ ಒಂದು ದಿನ ಹಿಂದೆ ನರೇಂದ್ರ ಮೋದಿ ಅವರು ಒಂದ್ಸಲ ಟೆಸ್ಟಿಂಗ್ ದ ವಾಟರ್ ಅಂತ ಕರೀತಾರಲ್ಲ, ಪರಿಸ್ಥಿತಿ ಹೇಗಿದೆ ಟಚ್ ಮಾಡಿ ನೋಡೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ರು. ಯೂಶುವಲ್ ಆಗಿ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರೆ, ಒಂದಷ್ಟು ಟೆಲಿಪ್ರಾಂಪ್ಟರ್ಗಳನ್ನು ಇಟ್ಕೊಂಡು ಒಂದು ಟೈಮ್ ಫಿಕ್ಸ್ ಮಾಡಿ, ಅದು ಯೂಶುವಲ್ ಆಗಿ 8 PM ಅಂತಿರುತ್ತೆ, ರಾತ್ರಿ 8 ಗಂಟೆಗೆ ಅಂತ. ಒಂದೊಂದು ಸಲ ಜಾಸ್ತಿ ಟ್ರೋಲ್ ಆದರೆ ಬೇರೆ ಸಮಯಕ್ಕೂ ಇಟ್ಕೊಳ್ತಾರೆ. ಬಟ್ 8 PM ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಟೈಮಿಂಗು. ಅದನ್ನು ಮೊದಲೇ ಅನೌನ್ಸ್ ಮಾಡಿಬಿಟ್ಟು, ನಾನು ಬರ್ತಾ ಇದ್ದೀನಿ, ಲೈವ್ ಬರ್ತೀನಿ ಅಥವಾ ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳಿ ಎಲ್ಲ ಸಿದ್ಧತೆ ಮಾಡಿ ಬರ್ತಾರೆ. ಆದರೆ ಅವತ್ತು ಮಧ್ಯರಾತ್ರಿ 12:30 12:45ಗೆ ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿ ಅವರು ಒಂದು ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ರು. ಅದು ಏನು, ಮುಖದ ಹತ್ತಿರಕ್ಕೆ ಮೊಬೈಲ್ ಇಟ್ಕೊಂಡು ಭಯ ಪಡುವ ರೀತಿಯಲ್ಲಿ, ಜನರಿಗೆ ಭಯದ ಒಂದು ಮುಖ ಕಾಣುವ ರೀತಿಯಲ್ಲಿ ಇಟ್ಕೊಂಡು ಹೊಸ ಡೈಲಾಗುಗಳನ್ನು ಶುರು ಮಾಡಿದ್ರು. ಯೂಶುವಲ್ ಆಗಿ ಫ್ರೆಂಡ್ಸ್ ಅನ್ನಲ್ಲ ನರೇಂದ್ರ ಮೋದಿ, ದೋಸ್ತೋ ಅನ್ನೋದು. ಆದರೆ ಅವತ್ತು ಆ ವಿಡಿಯೋದಲ್ಲಿ ಮೊದಲ ಬಾರಿಗೆ ಫ್ರೆಂಡ್ಸ್ ಅಂತ ಶುರು ಹಚ್ಕೊಂಡ್ರು. ಏನು, ಜನ್ಸಿ ಪ್ರತಿಭಟನೆ ಮಾಡ್ತಿದ್ಯಲ್ಲ ಅವರನ್ನ ಸೆಳೆಯೋದಂತೆ ಅದು. ನರೇಂದ್ರ ಮೋದಿ ಅವ್ರದ್ದು ಗೊತ್ತಲ್ಲ, ಎಲ್ಲಿ ಹೋದ್ರೆ ಅಲ್ಲಿ ಈ ಊರಿಗೂ, ಈ ಮಣ್ಣಿಗೂ, ಈ ಧರ್ಮಕ್ಕೂ, ಈ ಕ್ಷೇತ್ರಕ್ಕೂ, ಈ ಸಂಸ್ಕೃತಿಗೂ, ಈ ಭಾಷೆಗೂ ನನಗೆ ಬಹಳ 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 ನಂಟಿದೆ ಅಂತ ಹೇಳೋ ರೀತಿಯಲ್ಲಿ ಜೆನ್ಸಿಗೂ ನನಗೂ ಸಿಕ್ಕಾಪಟ್ಟೆ ಕನೆಕ್ಷನ್ ಇದೆ, ನಾನು ಜೆನ್ಸಿ ಒಂದೇ ಅಂತ ತೋರಿಸ್ಕೊಳ್ಳೋ ರೀತಿಯಲ್ಲಿ ಫ್ರೆಂಡ್ಸ್ ಅಂತ ಹೇಳಿ ಇಷ್ಟೋತ್ತರಕ್ಕೆ ಒಂದೊಂದು ವಿಡಿಯೋ ಮಾಡಿದ್ರಲ್ಲ. ಆ ವಿಡಿಯೋ ನಿಮಗೆ ಗೊತ್ತೇ ಇದೆ. ಅವತ್ತು ಟೆಸ್ಟ್ ಮಾಡಿದ್ದೆ ಆಕ್ಚುಲಿ. ಇದು ಎಂಥದಪ್ಪ, ಪುಣ್ಯಾತ್ಮ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಜೆನ್ಸಿ ಹೇಗೆ ರಿಯಾಕ್ಟ್ ಮಾಡ್ತಾರೆ, ನನ್ನ ವಿಡಿಯೋಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಸರಿಯಾಗಿ ರಿಯಾಕ್ಟ್ ಮಾಡಿದ್ರು. ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಯುವ ಜನತೆ ಜೆನ್ಸಿ ರಿಯಾಕ್ಟ್ ಮಾಡಿದ್ರು. ಅದು ಮಾರನೇ ದಿನ ರಾಜೀನಾಮೆ ಆಗುವಂಗೆ ರಿಯಾಕ್ಟ್ ಮಾಡಿದ್ರು, ರಾಜೀನಾಮೆ ಆಯ್ತು. ಸೊ ಈ ನಡುವೆ ಆ ವಿಡಿಯೋ ಇದ್ದಕ್ಕಿದ್ದ ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಡಿಲೀಟ್ ಆಗೋಯ್ತು ನಿನ್ನೆ. ಡಿಲೀಟ್ ಆಗಿದ ತಕ್ಷಣ ಫುಲ್ ಟೆನ್ಷನ್ ಆಗ್ಬಿಟ್ರು. ಬಿಜೆಪಿ ಐ ಟಿ ಸೆಲ್ಲು, ಬಿಜೆಪಿ ಪಾರ್ಟಿ, ಪ್ರೈಮ್ ಮಿನಿಸ್ಟರ್ ಆಫೀಸು ಎಲ್ಲರೂ ಟೆನ್ಷನ್. ವಾಟ್ ಈಸ್ ಹ್ಯಾಪನಿಂಗ್, ವಾಟ್ ಈಸ್ ಹ್ಯಾಪನಿಂಗ್, ಅಯ್ಯೋ ಹೇಗಾಯ್ತು ಅಂತ ಮೆಟ್ಟಾಗೆ ಅಲ್ಲಿ ಇಲ್ಲಿ ಫೋನ್ಗಳು ಮಾಡಿ ಏನಾಯ್ತು ಎತ್ತಾಯ್ತು ಅಂತ. ಪಾಪ ಅವರು ಸ್ವಲ್ಪ ಹೊತ್ತಿಗೆನೆ ವಾಪಸ್ ಹಾಕದ ಅದನ್ನ. ಆ ಡಿಲೀಟ್ ಆಗಿದ್ದಂತಹ ಸಂದರ್ಭದಲ್ಲಿ ಕೆಳಗಡೆ ಆ ವಿಡಿಯೋದ ಲಿಂಕ್ ಹಾಕಿದ್ರೆ ಕೆಳಗಡೆ ಬರ್ತಿದ್ದು ಮೆಸೇಜ್ ಏನು ಅಂದ್ರೆ, ಲೀಗಲ್ ಆಬ್ಲಿಗೇಷನ್ ಇಂದ ನಾವು ಇದನ್ನ ಡಿಲೀಟ್ ಮಾಡಿದ್ದೀವಿ.
ಲೀಗಲ್ ಅಪ್ಲಿಕೇಶನ್ ಯಾರು ಕೊಡೋದು? ಸರ್ಕಾರ ಕೊಡೋದು. ಹಾಗಾದ್ರೆ ನರೇಂದ್ರ ಮೋದಿ ವಿಡಿಯೋಗೆನೆ ಲೀಗಲ್ ಅಪ್ಲಿಕೇಶನ್ ಕೊಟ್ಬಿಟ್ರ? ಲೀಗಲ್ ಆಗಿ ಹೇಳಿದ್ರ ನೀವು ಇದನ್ನು ತೆಗಿಬೇಕು, ಗೌರ್ಮೆಂಟ್ ನೋಟಿಸ್ ಇದು, ಗೌರ್ಮೆಂಟ್ ಹೇಳ್ತಾ ಇರೋದು ತೆಗಿಬೇಕು ಅಂತ? ಇಲ್ಲ. ಅದೇ ನಾನು ಆರಂಭದಲ್ಲಿ ಹೇಳಿದ್ದು, ನಾವೇನೋ ಮಾಡಕ್ ಹೋದಾಗ ಅದು ನಮಗೆ ಬ್ಯಾಕ್ ಫೈರ್ ಆಗತ್ತೆ ಅಂತ. ಇವ್ರೇನ್ ಮಾಡಿದ್ರು, ಜಂತರ್ ಮಂತರ್ನಲ್ಲಿ ಸಣ್ಣ ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೆ, ವಯಸ್ಸಾದವರವರೆಗೆ ನರೇಂದ್ರ ಮೋದಿ ಜಾತಕವನ್ನ ಚೆನ್ನಾಗಿ ಜಾಲ ಆಡಿದ್ರು. ಸರಿಯಾಗಿ ಮಾನ ಮರ್ಯಾದೆ ಹೋಗೋ ಹಾಗೆ ಕೆಟ್ಟ ಕೊಳಗ ಭಾಷೆಯಿಂದ ಹಿಡಿದು ಏನೆಲ್ಲ ಟೀಕೆ ಮಾಡಬಹುದು, ವ್ಯಂಗ್ಯ ಮಾಡಬಹುದು, ತರ್ಕಬದ್ಧವಾಗಿಯೂ ಸಹ ವ್ಯಂಗ್ಯ ಮಾಡೋರು ಮಾಡಿದ್ರು, ತರ್ಕಬದ್ಧವಾಗಿ ವಿರೋಧಿಸಿದ್ರು. ಜನ್ಸಿ ಗೊತ್ತಲ್ಲ, ಅವರ ಪದಗಳೇ ಬೇರೆ. ಎಫ್ ವರ್ಡ್ ಇಂದ ಹಿಡಿದು ಹಿಂದಿಯಲ್ಲಿರುವ ಪ್ರತಿಯೊಂದು ಅಶ್ಲೀಲ ಪದನೂ ಬಳಸಿದ್ರಲ್ಲಿ. ಆ ನಂತರ ಸಹ ಒಂದಷ್ಟು ಪುಟ್ಟ ಮಕ್ಕಳು ಸಹ ಈ ವಿಡಿಯೋ ಮೊಕ್ಕದ ಹತ್ರ ಇಟ್ಕೊಂಡು ಮಾಡಿದ್ರಲ್ಲ ಮೊಬೈಲ್ಗೆ, ಆ ವಿಡಿಯೋವನ್ನು ಇಟ್ಕೊಂಡು ಸಣ್ಣ ಸಣ್ಣ ಮಕ್ಕಳು, 5 ವರ್ಷ 6 ವರ್ಷದ ಮಕ್ಕಳು, ಈಗ ತಾನೇ ಮಾತು ಕಲ್ತಿರೋ ಮಕ್ಕಳು ಸಹ ಕಿಂಡಲ್ ಮಾಡಿ, ಟ್ರೋಲ್ ಮಾಡಿ ವಿಡಿಯೋಗಳನ್ನು ಮಾಡಿದ್ರು. ತಾತ ಹೀಗಲ್ಲ ತಾತ, ಹಾಗೆ ಮಾಡಬೇಕು, ಹತ್ರ ಇಟ್ಕೊಂಡು ಚೆನ್ನಾಗಿ ಕಾಣಲ್ಲ ಮುಖ, ದೂರ ಇಟ್ಕೋಬೇಕು, ಆವಾಗಲೇ ಮುಖನೂ ಚೆನ್ನಾಗಿ ಕಾಣುತ್ತೆ, ಶಬ್ದನೂ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಪಾಠ ಮಾಡಿದ್ರು. ಸೊ ಅವೆಲ್ಲವೂ ನಡೆದಿತ್ತು ಆ ವಿಡಿಯೋದಲ್ಲಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಟ್ರೋಲ್ಗಳಾಗಿತ್ತಲ್ಲ, ಕೆಟ್ಟ ಕೆಟ್ಟ ಪದಗಳಲ್ಲಿ ಬೈದಿದ್ರಲ್ಲ ನರೇಂದ್ರ ಮೋದಿನ ಜಂತರ್ ಮಂತರ್ನಲ್ಲಿ, ಅದನ್ನೆಲ್ಲ ತೆಗೆದು ಬಿಡಬೇಕು. ನೆಕ್ಸ್ಟ್ ಯಾವುದಾದ್ರು ಎಲೆಕ್ಷನ್ ಬರೋಷ್ಟೊತ್ತಿಗೆ ಯಾವುದು ಯಾರ ಕಣ್ಣಿಗೂ ಕಾಣಿಸ್ಬಾರ್ದು, ಹಾಗೆ ಮಾಡಬೇಕು ಅಂತ ಹೇಳಿ ಮೋದಿ ಸರ್ಕಾರ, ಮೋದಿ ಪಟಾಲಮ್ಮು ಎಲ್ಲ ಸೇರ್ಕೊಂಡು ಮೆಟ್ಟ ಮೇಲೆ ಪ್ರೆಷರ್ ಹಾಕಿದ್ರು. ಎಲ್ಲ ತೆಗಿಬೇಕು, ಇಲ್ಲಾಂದ್ರೆ ನಿಮ್ಗೆ ಐತೆ ಗ್ರಾಚಾರ ಅಂತ. ಪಾಪ ಅವರು ಕಿತ್ತಾಕೋದ್ರಲ್ಲಿ ಇದ್ರು. ಈಗೆಲ್ಲ ಎಲ್ಲ ಎಐಗೆ ಒಪ್ಪಿಸ್ಬಿಟ್ಟಿರ್ತಾರೆ, ಇಂತಿಂಥ ಪದಗಳನ್ನ ಹಾಕಿರ್ತಾರೆ, ಇಂತಿಂಥ ಪದ ಇರೋ ವಿಡಿಯೋಗಳೆಲ್ಲ ತೆಗೆದು ಬಿಡು. ಮೋದಿ ಅಂತ ಇರೋ ವಿಡಿಯೋದಲ್ಲಿ ಇಂತಹ ಕೆಟ್ಟ ಪದ ಸೇರಿದ್ರೆ ಅದನ್ನು ತೆಗೆದು ಬಿಡು, ಹಾಗೆ ಹೀಗೆ ಒಟ್ನಲ್ಲಿ ಹೇಳಿರ್ತಾರೆ. ಸಮಾಜಕ್ಕೆ ಕೆಟ್ಟದಾಗಿ ಕೇಳಿಸುವಂತಹದನ್ನ ತೆಗೆದು ಬಿಡು ಅಂತ. ಆ ಮೆಟಾ ನೋಡಿ, ಮನುಷ್ಯರಿಗೂ ಇಲ್ಲದೆ ಇರುವಂತಹ ನಾಲೆಡ್ಜು, ಬುದ್ಧಿ ಮತ್ತೆ ಎಐಗಿರುತ್ತೆ ಅನ್ನೋದಕ್ಕೆ ಆ ಮೆಟಾ ಅರ್ಥ ಮಾಡ್ಕೊಂಡ್ಬಿಡ್ತು. ಓ, ಸಮಾಜಕ್ಕೆ ಕೆಟ್ಟದಾಗಿ ಕಾಣಿಸೋದು ಕೇಳಿಸೋದನ್ನ ತೆಗಿಬೇಕು ತಾನೆ, ತುಗಿತೀನಿ ಅಂತ ಹೇಳಿ ನರೇಂದ್ರ ಮೋದಿ ತೆಗೆದುಬಿಡ್ತು. ನರೇಂದ್ರ ಮೋದಿ ವಿಡಿಯೋ ತೆಗೆದು ಬಿಸಾಕ್ತು. ಹಾಗಾಗಿ ಅಷ್ಟೆಲ್ಲ ಗೊಂದಲ ಆಗಿದ್ದು, ಅಷ್ಟೆಲ್ಲ ಇದಾಗಿದ್ದು. ಅದು ಕೆಲವೇ ಗಂಟೆಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಆಕ್ಚುಲಿ ಮೆಟಾ ಅದಕ್ಕೆ ಕ್ಷಮಾಪಣೆಯನ್ನು ಕೇಳ್ತು. ವಿ ಅಪಲೈಸ್ ಶೋ ಅಂತ ಹೇಳಿ ಅವರು ಪಾಪ ಒದರ್ತಾ ಹೇಳಿದ್ರು. ಒಟ್ನಲ್ಲಿ ವಿ ಅಪಾಲಜೈಸ್ ಟು ದ ಪ್ರೈಮ್ ಮಿನಿಸ್ಟರ್ ಅಂಡ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ ರಿಮೂವಿಂಗ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಬೈ ಮಿಸ್ಟೇಕ್, ಟೆಕ್ನಿಕಲ್ ಎರರ್ ಅಂತ ಹಾಕಿ ಬಿಟ್ರು ಅವರು. ಆದರೂ ಬಿಡ್ಲಿಲ್ವಲ್ಲ ಇವರು, ವಿಡಿಯೋ ಈಗ ವಾಪಸ್ ಬಂದಿದೆ. ಆದ್ರೂ ದೊಡ್ಡ ಅವಮಾನ ಅಲ್ಲ ನರೇಂದ್ರ ಮೋದಿಗೆ. ಬಿಜೆಪಿ ಸುಮ್ನಿರುತ್ತಾ? ಸರ್ಕಾರ ಸುಮ್ನಿರುತ್ತಾ? PMO ಸುಮ್ನಿರುತ್ತಾ? ಇರಲ್ಲ. ಅಷ್ಟಾದ್ರೂ ಸಹ ಬಂದ್ ಎಕ್ಸ್ಪ್ಲನೇಷನ್ ಕೊಡಯ್ಯ, ನೀನು ನಮ್ಮ ಆಫೀಸ್ಗೆ ಬರ್ಬೇಕು ನೀನು ಅಂತೇಳಿ ಅವನಿಗೆ ನೋಟಿಸ್ ಕೊಟ್ಟು ಕೂತವ್ರೆ ಈಗ ಮೆಟಾಗೆ. ಸೊ ಅವ್ರು ಬರ್ಬೇಕಂತೆ, ಅವ್ರು ಎಕ್ಸ್ಪ್ಲನೇಷನ್ ಕೊಡ್ಬೇಕಂತೆ. ಅದು ಸಿಂಪಲ್ ವಿಚಾರ, ಟೆಕ್ನಿಕಲ್ ಇಶ್ಯೂ ಹೋಗಿದೆ. ಅದು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವು ನಿಮಿಷಗಳ ನಂತರ ವಾಪಸ್ ಬಂದಿದೆ. ಮತ್ತೆ ಅದಕ್ಕೆ ಹೇಳಿದ್ದಾರೆ ಅವರು, ಟೆಕ್ನಿಕಲ್ ಇಶ್ಯೂ ಇಂದ ಹೀಗೆ ಆಯ್ತು, ಮಿಸ್ಟೇಕ್ ಆಯ್ತು, ನಾವು ವಾಪಸ್ ಹಾಕಿದೀವಿ ಅಂತ. ಆದ್ರೂ ಸಮಾಧಾನ ಇಲ್ಲ. ಆಗಿರೋ ಅವಮಾನಕ್ಕೆ ಸೇಡು ತೀರ್ಸ್ಕೊಳ್ಬೇಕು, ಕರಿಬೇಕು ಆಫೀಸ್ಗೆ ಅವರನ್ನ ಅಂತ. ಆಫೀಸಿಗೆ ಬನ್ನಿ ಅಂತ ಹೇಳಿದ್ದಾರೆ. ಬರ್ತಾರೆ ಮೆಟಾದವರು. ಜುಕರ್ಬರ್ಗ್ ಏನು ಫ್ರೀಯಾಗಿ ಇರ್ತಾನೆ, ಅವನ ಯಾರನ್ನಾದ್ರೂ ಕಳಿಸ್ತಾನೆ, ಹೋಗ್ಬಿಟ್ಟು ಅದೇನೋ ಒಗಸ್ಕೊಂಡು ಬಂದ್ರಪ್ಪ ಅಂತ. ಒಟ್ನಲ್ಲಿ ಇದರಿಂದ ಕಲ್ತಿರುವಂತಹ ಪಾಠ ಏನೋ, ಅಥವಾ ನಾವು ಕಲಿಬೇಕಾಗಿರೋದು ಏನು ಅಂತಂದ್ರೆ, ನಾವೇನೋ ಮಾಡಕ್ ಹೋದ್ರೆ ಕುತಂತ್ರಗಳು, ಷಡ್ಯಂತ್ರಗಳು, ಅವಾಂತರಗಳು, ಅದು ಒಮ್ಮೊಮ್ಮೆ ನಮಗೂ ಬ್ಯಾಕ್ ಫೈರ್ ಆಗತ್ತೆ. ಅದು ನಿಮ್ಮಂತಹ ಸಾಮಾನ್ಯ ಜನಕ್ಕೆ ಮಾತ್ರ ಅಲ್ಲ, ನಾನೇ ಎಲ್ಲ ಆಕಾಶದಿಂದ ಉದಿರಿದವನ ನಾನು ಆಕ್ಚುಲಿ ಸೂಪರ್ ನ್ಯಾಚುರಲ್ ಪವರ್ ಹಾಗೆಲ್ಲ ಹೇಳ್ಕೊಂಡು ಓಡಾಡ್ತಿರ್ತಾರಲ್ಲ, ಅಂಥವರಿಗೂ ಬ್ಯಾಕ್ ಫೈರ್ ಆಗತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ. ಸೊ ಇದಿಷ್ಟು ನಿನ್ನೆ ನರೇಂದ್ರ ಮೋದಿ ಅವರ ವಿಡಿಯೋ ಮೆಟಾದಲ್ಲಿ ಇದ್ದಕ್ಕಿದ್ದ ಹಾಗೆ ಡಿಲೀಟ್ ಆಗಿ, ಆನಂತರ ಬಿಜೆಪಿ ಅವರು ಲಬೋ ಅಂತ ಬಾಯ್ ಪಡ್ಕೊಂಡ್ರಲ್ಲ, ಅದು ಯಾಕಾಯ್ತು, ಹೇಗಾಯ್ತು, ಈಗ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.